ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಸಿಲೋಜಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಇದು SSC ಮತ್ತು ಬ್ಯಾಂಕಿಂಗಲ್ಲಿ IBPS ಅಲ್ಲಿ ಇದನ್ನು ಕೇಳ್ತಾರೆ. ವಿತಿನ್ 3 to 10 ಸೆಕೆಂಡಲ್ಲಿ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ನಾನು ಸ್ವಲ್ಪ ಬೇಸಿಕ್ ಹೇಳ್ಬಿಡ್ತೀನಿ. ಈ ಬೇಸಿಕ್ ತುಂಬ ಇಂಪಾರ್ಟೆಂಟು. ಈ ರೂಲ್ಸ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ನೀವು 3 to 10 ಸೆಕೆಂಡಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ನಾವು ಯಾವ ಥರ ಸಾಲ್ವ್ ಮಾಡ್ತಿದ್ವಿ ಅಂದರೆ ವೆನ್ ಡಯಾಗ್ರಾಮ್ ಯೂಸ್ ಮಾಡ್ತಿದ್ವಿ ನಾವು. ವೆನ್ ಡಯಾಗ್ರಾಮ್ ಯಾವ ಥರ ಅಂದರೆ, ಸಪೋಸ್ ಇಲ್ಲಿ ಎಕ್ಸಾಂಪಲ್ ಏನಿದೆ, ಆಲ್ ಎ ಆರ್ ಬಿ ಈ ಥರ ಬರೆದು ನಾವು ಸಾಲ್ವ್ ಮಾಡ್ತಿದ್ವಿ. ತುಂಬ ಟೈಮ್ ಕನ್ಸ್ಯೂಮ್ ಆಗಿರೋದ್ರಿಂದ ನಾವು 150 ಮೆಥಡ್ ಫಾಲೋ ಮಾಡೋಣ. ವಿತಿನ್ 3 to 2 ಸೆಕೆಂಡ್ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಸೊ ಇದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಯಾವುದೇ ಸಿಲೋಜಿಸಮ್ ಕ್ವಶನ್ ಕೊಟ್ಟಾಗ ನಿಮಗೆ ಫಸ್ಟ್ ನೀವು ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ತಿಳ್ಕೊಬೇಕು. ಇದು ಯಾವ ಥರ ಪಾಸಿಟಿವ್ ನೋಡಿ, ಆಲ್ ಎ ಆರ್ ಬಿ ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸ್. ಯಾವ ಥರ ಅಂತಂದರೆ ಇಲ್ಲಿ ಎಲ್ಲಿ ನೋ ನಾಟ್ ಅಂತ ಬಂದಿಲ್ಲ. ಸೊ ನೋ ಅಂತ ಬಂದಿದೆ, ಇದು ನೆಗೆಟಿವ್ ಸೆಂಟೆನ್ಸ್. ಇದು ನೆಗೆಟಿವ್ ಸೆನ್ಸ್ ಇರ್ತಿದೆಯಲ್ಲ, ನೆಗೆಟಿವ್ ಸೆಂಟೆನ್ಸ್. ಸಮ್ ಎ ಆರ್ ಬಿ ಇದು ಪಾಸಿಟಿವ್ ಸೆಂಟೆನ್ಸ್. ಸಮ್ ಎ ಆರ್ ನಾಟ್ ಅಂತ ಬಂದಿದೆ, ಸೊ ನೆಗೆಟಿವ್. ಫಸ್ಟ್ ನಾವು ಸೆಂಟೆನ್ಸು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಬರೀಬೇಕು. ನೆಕ್ಸ್ಟ್ ನಾವು ಸೆಂಟೆನ್ಸಲ್ಲಿ 100 ಮತ್ತು 50ನ ಯಾವ ಥರ ಬರೆಯೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇದಿಷ್ಟಕ್ಕೆ ಬರೆಯೋಣ. ಆಲ್ ಎ ಅಂತಂದರೆ ಎಲ್ಲ ಎ ಅಂದರೆ 100%. ಸೊ ನೋ ಎ ಅಂದರೆ ಇದ್ರ ನೆಗೆಟಿವ್ ಫಾರ್ಮ್, ಅಂದರೆ ಆಲ್ ಎ ನೆಗೆಟಿವ್ ಫಾರ್ಮ್ ಆಗಿರೋದ್ರಿಂದ ಇದು ಕೂಡ 100. ನೋ ಅಂದರೆ ಯಾವುದಿಲ್ಲ ಅಂದರೆ ಕಂಪ್ಲೀಟ್ 100% ಇಲ್ಲ ಅಂತ. ಸಮ್ ಅಂತಂದರೆ 50, ಅಂದರೆ ಸ್ವಲ್ಪ ಭಾಗ ಅಂದರೆ 50%. ಸಮ್ ಎ ಅಂದರೆ ಇಲ್ಲಿ 50%. ಸೊ ಇದನ್ನು ನೆಕ್ಸ್ಟ್ ಕ್ವಶನಲ್ಲಿ ನಿಮಗೆ ಈಸಿ ಅರ್ಥ ಆಗುತ್ತೆ. ಕೆಳಗಿನ ಭಾಗ ಬಿಟ್ಬಿಡಿ. ಸೊ ಫಸ್ಟ್ ನಾವೇನು ಮಾಡಿದ್ವಿ, ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಅಂತ ಬರ್ತೀವಿ. ನಂತರದಲ್ಲಿ 100, 50 ಬರೆಯೋದು ಕಲ್ತೀವಿ. ನಂತರ ಈ ಆಬ್ಜೆಕ್ಟನ್ನು ಯಾವ ಥರ ಬರೆಯೋದು ಅಂತಂದರೆ ಇದಕ್ಕೆ ರೂಲ್ಸ್ ಇದೆ. ಸಪೋಸ್ ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ಗಳು, ಇದು ಕೂಡ ಆಬ್ಜೆಕ್ಟು, ಇದು ಕೂಡ ಆಬ್ಜೆಕ್ಟು, ಇದು ಕೂಡ ಆಬ್ಜೆಕ್ಟು. ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವಾಗಲೂ 50 ಇರುತ್ತೆ ಪಾಸಿಟಿವ್ ಸೆಂಟೆನ್ಸಲ್ಲಿ. ಓಕೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಲೂ 100 ಇರುತ್ತೆ. ಸೆಂಟೆನ್ಸಲ್ಲಿ ಇದು ಆಬ್ಜೆಕ್ಟ್. ಓಕೆ. ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಲೂ 50 ಇರುತ್ತೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಲೂ 100 ಇರುತ್ತೆ. ಡೈರೆಕ್ಟ್ ಬರೆದ್ಬಿಡೋಣ. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ 50, ನೆಗೆಟಿವ್ ಸೆಂಟೆನ್ಸ್ ಇದೆ 100, ಪಾಸಿಟಿವ್ ಸೆಂಟೆನ್ಸ್ ಇದೆ 50, ನೆಗೆಟಿವ್ ಸೆಂಟೆನ್ಸ್ ಇದೆ 100. ಸೊ ಇವಾಗ ನಾವು ಫಸ್ಟ್ ಏನು ಮಾಡಿದ್ವಿ, ಸೆಂಟೆನ್ಸು ಪಾಸಿಟಿವ್ ನೆಗೆಟಿವ್ ಫಸ್ಟ್ ಕಂಡುಹಿಡಿದ್ವಿ. ನಂತರದಲ್ಲಿ ಯಾವ ಥರ 150 ಬರೆಯೋದು ಕಂಡುಹಿಡಿದ್ವಿ. ನಂತರ ರೂಲ್ಸ್ 1 ರೂಲ್ಸ್ 2 ಅಪ್ಲೈ ಮಾಡಬೇಕು. ಕನ್ಕ್ಲೂಷನಲ್ಲಿ ನಿಮಗೆ ಜಸ್ಟ್ ತಿಳ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ರೂಲ್ 1 ಏನಂತಂದರೆ ಪಾಸಿಟಿವ್ ಸೆಂಟೆನ್ಸಲ್ಲಿ ಪಾಸಿಟಿವ್ ಕನ್ಕ್ಲೂಷನ್ನೇ ಬರೋದು. ನೆಗೆಟಿವ್ ಸೆಂಟೆನ್ಸಲ್ಲಿ ನೆಗೆಟಿವ್ ಅಂದರೆ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ಕನ್ಕ್ಲೂಷನ್ನೇ ಬರೋದು. ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕನ್ಕ್ಲೂಷನ್, ನೆಗೆಟಿವ್. ಇದು ರೂಲ್ 1. ರೂಲ್ 2 ಅಲ್ಲಿ 100ನ ನಾವು 50 ಅಂತ ಬರೀಬೋದು, ಆದರೆ 1500 ಅಂತ ಬರೆಯೋಕ್ಕಲ್ಲ. ಫಾರ್ ಎಕ್ಸಾಂಪಲ್ ಆಲ್ ಎ ಆರ್ ಬಿನ ನಾವು ಸಮ್ ಎ ಆರ್ ಬಿ ಅಂತ ಬರಿಬೋದು. ಅಂದರೆ ಆಲ್ ಎಲ್ಲ ಎ ಬಿ ಒಳಗೆ ಇರೋದಕ್ಕೋಸ್ಕರ ಸಮ್ ಪಾರ್ಟ್ ಆಫ್ ದ ಎ ಆರ್ ಬಿ ಅಂತ ಕೂಡ ಬರಿಬೋದು. ಇದು ರೈಟು. ಇದನ್ನೇ ನೋಡಿ, ಸ್ವಲ್ಪ ಸಮ್ ಎ ಆರ್ ಇದು ಬಿಟ್ಬಿಡಿ, ಸಮ್ ಎ ಆರ್ ಬಿ. ಈ ಸಮ್ ಪಾರ್ಟ್ ಆಫ್ ದ ಎ ಇಸ್ ಬಿ ಅಂದಾಗ ಆಲ್ ಪಾರ್ಟ್ ಆಫ್ ದ ಎ ಇಸ್ ಬಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ವಲ್ಪ ಭಾಗ ಮಾತ್ರ ಇದಕ್ಕೆ ರಿಲೇಟ್ ಆಗಿರುತ್ತೆ. ಅಂದರೆ ಇಷ್ಟೇ ನೆನ್ಪಿಟ್ಕೊಳ್ಳಿ, 100 ಒಳಗಡೆ 50 ಬರುತ್ತೆ, ಇದನ್ನು ಬರಿಬೋದು ನಾವು. ಆದರೆ 50 ಆದಮೇಲೆ 100 ಬರೋದಕ್ಕೋಸ್ಕರ ಬರೀಲಿಕ್ಕಾಗಲ್ಲ. ಪ್ರಾಬ್ಲಮ್ ಮಾಡ್ತಾ ನಿಮಗೆ ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಯಾವ ಥರ ಇದೆ ನೋಡಿ, ಆಲ್ ಮ್ಯಾಂಗೋಸ್ ಆರ್ ಆ್ಯಪಲ್. ಫಸ್ಟ್ ನಾವೇನು ತಿಳ್ಕೊಬೇಕಂದ್ರೆ ಎಲ್ಲ ಮಾವಿನ ಹಣ್ಣುಗಳು ಸೇಬುಗಳು, ಇದು ಸ್ಟೇಟ್ಮೆಂಟು, ಹೇಳಿಕೆ, ಇದು ತೀರ್ಮಾನ. ಆಲ್ ಮ್ಯಾಂಗೋಸ್ ಆರ್ ಆ್ಯಪಲ್ ಅಂತಂದಾಗ ಈ ಸೆಂಟೆನ್ಸ್ ಏನಿದೆ, ಫಸ್ಟ್ ರೂಲ್ಸ್ ನಮ್ಮದು. ಫಸ್ಟ್ ನಾವು ಸೆಂಟೆನ್ಸ್ ತಿಳ್ಕೊಬೇಕು, ಸೆಂಟೆನ್ಸ್ ಬರೀಬೇಕು. ನಂತರದಲ್ಲಿ 100, 50 ಯಾವ ಥರ ಬರೆಯೋದು. 3ನೇದು ರೂಲ್ ಅಪ್ಲೈ ಮಾಡಬೇಕು, ರೂಲು. 4ನೇದು ಅದೇ 100 to 50, 50 to 100 ಈ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ನೋಡೋಣ, ಆಲ್ ಮ್ಯಾಂಗೋಸ್ ಆರ್ ಆ್ಯಪಲ್ ಅಂತಂದರೆ ಇದು ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ನೆಗೆಟಿವ್ ಸೆನ್ಸ್ ಅಂದರೆ ನೋ ಮತ್ತು ನಾಟ್ ಇಲ್ಲ. ಸಮ್ ಮ್ಯಾಂಗೋಸ್ ಆರ್ ಆ್ಯಪಲ್ ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸಲ್ಲೇ ಇದೆ. ಸಮ್ ಆ್ಯಪಲ್ಸ್ ಆರ್ ಮ್ಯಾಂಗೋಸ್ ಇದು ಪಾಸಿಟಿವ್ ಸೆಂಟೆನ್ಸಲ್ಲೇ ಇದೆ. ಆಲ್ ಆ್ಯಪಲ್ಸ್ ಆರ್ ಮ್ಯಾಂಗೋಸ್ ಎಲ್ಲ ಸೇಬುಗಳು ಮಾವಿನ ಹಣ್ಣುಗಳು, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಅಂದರೆ ಫಸ್ಟ್ ಸೆಂಟೆನ್ಸ್ ನಾವು ಪಾಸಿಟಿವ್ ಮತ್ತು ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸಲ್ಲಿ ತಿಳ್ಕೊಂಡಾಯಿತು. ನಂತರದಲ್ಲಿ 150 ಹೇಗೆ ಬರೋದು ನಿಮಗೆ ಗೊತ್ತಿದೆ. ಆಲ್ ಮ್ಯಾಂಗೋಸ್ ಅಂದರೆ 100, ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಆಬ್ಜೆಕ್ಟ್ ಯಾವಾಗಲೂ 50 ಆಗಿರುತ್ತೆ. ಸಮ್ ಅಂತಂದರೆ 50, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ ಇದು 50 ಆಗಿರುತ್ತೆ. ಸಮ್ ಅಂದರೆ 50, ಇದು 50, ಆ್ಯಪಲ್ 50 ಆಗಿರುತ್ತೆ. ಮ್ಯಾಂಗೋಸು ಇದು ಕೂಡ ಪಾಸಿಟಿವ್ 50. ಆಲ್ ಆ್ಯಪಲ್ ಅಂತಂದರೆ 100, ಮ್ಯಾಂಗೋಸು 50. ಓಕೆ. ಪಾಸಿಟಿವ್ ಸೆಂಟೆನ್ಸ್ ಇರೋದಕ್ಕೋಸ್ಕರ ಎಲ್ಲ 50 ಬರದೆ. ಸಮ್ ಇದಕ್ಕೆ 50, ಆಲ್ ಆ್ಯಪಲ್ಸ್ ಅಂದರೆ 100. ಓಕೆ. ಎರಡನೇದು ಮುಗೀತು. 150 ಯಾವ ಥರ ಬರೆಯೋದು ಅಂತ ರೂಲ್ 1 ಅಪ್ಲೈ ಮಾಡೋಣ.
ಪಾಸಿಟಿವ್ ಇಂದ ಪಾಸಿಟಿವ್ ಸೆಂಟೆನ್ಸೇ ಬರಬೇಕು. ಪಾಸಿಟಿವ್ ಇಂದ ಪಾಸಿಟಿವ್ ಸೆಂಟೆನ್ಸ್ ಬರ್ತಿದೆ 1 2 3. ಸಪೋಸ್ ನೆಗೆಟಿವ್ ಇದೆ ಅಂದರೆ ಡೈರೆಕ್ಟ್ ಇಂಟು ಮಾಡ್ಬೋದಿತ್ತು. ಇಲ್ಲಿ ಎಲ್ಲ ಪಾಸಿಟಿವ್ ಇದೆ, ಇಂಟು ಮಾಡೋಕ್ಕೆ ಬರಲ್ಲ. ಸೊ ಪ್ರತಿಯೊಂದನ್ನು ಚೆಕ್ ಮಾಡಬೇಕು. ರೂಲು ಪಾಸಿಟಿವ್ ಇಂದ ಪಾಸಿಟಿವ್ ರೂಲ್ 3 ಮುಗಿತು. 4ನೇದು ಇದೇ ಮೇನ್ ಇಂಪಾರ್ಟೆಂಟ್. 4ನೇದು ಇದು ಇಂಪಾರ್ಟೆಂಟ್. 4 ಮೇನ್, ಇದೇ ಮೇನ್ ರೋಲ್ ಪ್ಲೇ ಮಾಡೋದು. ನೋಡಿ, ಸಮ್ ಮ್ಯಾಂಗೋಸ್ ಆರ್ ಆಪಲ್ಸ್ ಈ ಥರ ಕೊಟ್ಟಿದ್ದಾರೆ. ಇದನ್ನ ಸೆಂಟೆನ್ಸಲ್ಲಿ ಯಾವುದೋ ಓದೋಕೆ ಹೋಗಬೇಡಿ. ಇಲ್ಲಿ ಏನಿದೆ ಮ್ಯಾಂಗೋಸ್ ವ್ಯಾಲ್ಯೂ ಏನು ಬರ್ದಿದ್ದೀನಿ ನಾನು ಇಲ್ಲಿ 50 ಬರ್ತೀನಿ. ಓಕೆ, ಮ್ಯಾಂಗೋಸ್ ಇಲ್ಲಿ ಎಷ್ಟಿದೆ 100 ಇದ್ದರೆ 50 ಬರಿಬೋದಲ್ವಾ? ನಿಮಗೆ ಹೇಳಿದ್ದೀನಿ ನಾನು ಪ್ರೀವಿಯಸ್ ಒನ್ನಲ್ಲಿ 100 ಇದ್ದರೆ 50 ಬರಿಬೋದು. ಓಕೆ, ಸೇಮ್ ರೂಲ್ಸ್. ಇಲ್ಲಿ 100 ಇದೆ, ಇಲ್ಲಿ 50 ಬರಿಬೋದು. ಅಂದರೆ ಮ್ಯಾಂಗೋ 100 ಇದ್ದ 50 ಬರಿಬೋದು. ಆಪಲ್ 50 ಇದೆ, 50 ಇದೆ. ಸೊ ಇದು ರೈಟ್. 50 ಅಂತ ಬರಿಬೋದು. ನಂತರ ಸಮ್ ಆಪಲ್ಸ್ ಅಂದರೆ ಆಪಲ್ ಸಮ್ ಎಲ್ಲ ಓದೋಕೆ ಹೋಗಬೇಡಿ. ಆಪಲ್ಸ್ ಏನಿದೆ ಇಲ್ಲಿ 50 ಇದೆ, ಆಪಲ್ಸ್ ಮೇಲ್ಗಡೆ 50 ಇದೆ, ಮ್ಯಾಂಗೋಸ್ ಏನಿದೆ 50 ಇದೆ. ಅಂದರೆ ಮೇಲ್ಗಡೆ ಮೇನ್ 100 ಇದೆ, 100ನ 50 ಅಂತ ಬರಿಬೋದು. ಇದು ಕೂಡ ರೈಟ್ ಮಾರ್ಕು. ನಂತರದಲ್ಲಿ ಆಲ್ ಆಪಲ್ಸ್ ಆರ್ ಮ್ಯಾಂಗೋಸ್, ಆಲ್ ಆಪಲ್ಸ್ ಆರ್ ಮ್ಯಾಂಗೋಸ್ ಇದನ್ನೆಲ್ಲ ಓದೋದು ಬೇಡ. ಆಪಲ್ ಎಷ್ಟಿದೆ ಇಲ್ಲಿ 100 ಇದೆ, ಬಟ್ ಮೇನ್ ಸ್ಟೇಟ್ಮೆಂಟಲ್ಲಿ ಆಪಲ್ ಏನಿದೆ 50 ಇದೆ. 50ನ ನಾವು ಪ್ರೀವಿಯಸ್ ನೋಡಿ 15 ನಾವು ಯಾವತ್ತು 100 ಅಂತ ಬರೀಲಿಕ್ಕೆ ಆಗಲ್ಲ. 100ನ 50 ಬರಿಬೋದು. ಇಲ್ಲಿ 100ನ 50 ಬರ್ದ್ವಿ, ಆದರೆ 15 ನಾವು ಯಾವತ್ತು 100 ಅಂತ ಬರೆಯೋಕ್ಕಾಗಲ್ಲ. ಸೊ ಈ ಕನ್ಕ್ಲೂಷನ್ ತಪ್ಪು. ಇದರ ಅರ್ಥ ಎ ಓನ್ಲಿ 2 3 ಬೋತ್ 1 and 2 ಫಾಲೋಸ್ ಆನ್ಸರ್. ಇದು ಅರ್ಥ ಆಯಿತು ಅನ್ಕೊಂತೀನಿ ನಿಮಗೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆದರೆ ಪ್ರೀವಿಯಸ್ ಒನ್ನಿಂದ ಬೇಸಿಕ್ ಫಸ್ಟ್ ಸ್ಲೈಡಲ್ಲಿ ಏನಿದೆ ಅದು ನೋಡ್ಕೊಂಡು ಇಲ್ಲಿ ಬನ್ನಿ. ಓಕೆ, ಸೆಕೆಂಡ್ ಕ್ವಶನ್ನು. ಫಸ್ಟು ನಿಮಗೆ ಸ್ಟೇಟ್ಮೆಂಟ್, ನೀವು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ನಂತರ 50 ನಂತರ ಪಾಸಿಟಿವ್ ನೆಗೆಟಿವ್ ಬರೀಬೇಕು ಸ್ಟೇಟ್ಮೆಂಟು. ಓಕೆ, ಸಾರಿ, ಫಸ್ಟ್ ಸೆಂಟೆನ್ಸ್ ಏನಿದೆ, ನಂತರ 100 50 ಆ ಥರ ಬರೆಯೋದು, ಆಮೇಲೆ ರೂಲ್ 1, ಆಮೇಲೆ ರೂಲ್ 2. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ. ಪ್ರಾಕ್ಟೀಸ್ ಮಾಡ್ತಾ ಈ 50 100 ಇವೆಲ್ಲ ಬರೆಯೋ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗ್ ನಿಮಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇದ್ದೀನಿ. ನಂತರ ನೀವು ಓನ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ತೀರಾ. ಓಕೆ, ಇಲ್ಲಿ ಕ್ವಶನ್ 2 ಏನು ಹೇಳ್ತೆ ಅಂದರೆ, ಫಸ್ಟ್ ನಾವೇನು ಬರೀಬೇಕು, ಸೆಂಟೆನ್ಸ್ ಏನಿದೆ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ಬರೀಬೇಕು. ಆಲ್ ಮ್ಯಾಂಗೋಸ್ ಆರ್ ಆಪಲ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ನೋ ಅಂತ ಬಂದಿದೆ, ಇದು ನೆಗೆಟಿವ್ ಸೆಂಟೆನ್ಸ್. ನೋ ಅಂತ ಬಂದಿದೆ, ನೆಗೆಟಿವ್ ಸೆಂಟೆನ್ಸ್. ಸಮ್ ನಾಟ್ ಅಂತ ಬಂದಿದೆ, ನೆಗೆಟಿವ್ ಸೆಂಟೆನ್ಸ್. ಸಮ್ ನಾಟ್ ಅಂತ ಬಂದಿದೆ, ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವಿಂದ ನಿಮಗೆ ಸೆಂಟೆನ್ಸ್ ಕಂಡುಹಿಡಿದಾಯಿತು. 100 50 ಬರೀಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಪಾಸಿಟಿವಿಂದ ಯಾವತ್ತೂ ಪಾಸಿಟಿವ್ ಆನ್ಸರ್ ಬರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟಿಂದ ನೆಗೆಟಿವ್ ಕನ್ಕ್ಲೂಷನ್ ಬರುತ್ತೆ. ಅಂದರೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಎರಡು ಈಕ್ವಲ್ ಇರಬೇಕು. ಇಲ್ಲಿ ಪಾಸಿಟಿವ್ ಇದೆ, ಎಲ್ಲ ನೆಗೆಟಿವ್ ಇದೆ. ಇದರರ್ಥ ನನ್ ಫಾಲೋಸ್. ಇಲ್ಲಿ ಆನ್ಸರ್ ಯಾವುದಿದೆ ಅಂದರೆ ಬೋತ್ ಕನ್ಕ್ಲೂಷನ್. ನನ್ ಆಫ್ ದ ಕನ್ಕ್ಲೂಷನ್ ಫಾಲ್ಸ್. ಪಿ ಇಸ್ ದ ಆನ್ಸರ್. ಓಕೆ, ಇವಾಗ ಅರ್ಥ ಆಯಿತು ಅನ್ಕೊಂತೀನಿ. ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಥರ್ಡ್ ಸ್ಟೇಟ್ಮೆಂಟ್, ಸಮ್ ಡಾಗ್ ಆರ್ ಕ್ಯಾಟ್ಸ್. ಇದು ಫಸ್ಟ್ ಸೆಂಟೆನ್ಸ್ ಏನಿದೆ, ಸಮ್ ಡಾಗ್ಸ್ ಪಾಸಿಟಿವ್ ಇದೆ, ಸಮ್ ಕ್ಯಾಟ್ಸ್ ಆರ್ ಪಾಸಿಟಿವ್ ಇದೆ, ಆಲ್ ಪಾಸಿಟಿವ್ ಇದೆ, ಆಲ್ ಡಾಗ್ಸ್ ಆರ್ ಕ್ಯಾಟ್ ಪಾಸಿಟಿವ್ ಇದೆ. ಸೊ ಇದು ಬರ್ದಾಯಿತು. ನಂತರದಲ್ಲಿ ನಾವು ಏನು ಬರೀಬೇಕಂದ್ರೆ 50 100. ಸಮ್ ಅಂತಂದರೆ 50 ಡಾಗ್ ಇದೆ, 50 ಪಾಸಿಟಿವ್ ಯಾವತ್ತು ಇದು 50 ಇರುತ್ತೆ. ಸೊ 50 50. ಇಲ್ಲಿ ಏನಾದರೂ 100 ಬಂತಂದರೆ ಡೈರೆಕ್ಟಾಗಿ ಇಂಟು ಮಾಡಿಬಿಡಿ, ಅಷ್ಟೇ ಮುಗೀತು. ಸಮ್ ಏನಿದೆ ಇಲ್ಲಿ, ಸಮ್ ಅಂದರೆ ಸಮ್ 50. ಸಮ್ ಪಾಸಿಟಿವ್ ಇರೋದಕ್ಕೋಸ್ಕರ ಇದು 50, ಪಾಸಿಟಿವ್ ಇರೋದಕ್ಕೋಸ್ಕರ ಇದು 50, ಪಾಸಿಟಿವ್ ಇರೋದಕ್ಕೋಸ್ಕರ ಇದು 50. ಆಲ್ ಅಂತಂದರೆ 100, ಇಲ್ಲಿ 100. ಸಿಂಪಲ್ ನೋಡಿ. ಇಲ್ಲಾಂದರೆ ಕ್ಯಾಟು ಡಾಗ್ ಇಲ್ಲಿರೋದು 50 50. ಆದರೆ ಇಲ್ಲಿ 50ನ ನಾವು ಯಾವತ್ತು 100 ಅಂತ ಬರೆಯೋಕ್ಕೆ ಸಾಧ್ಯ ಇಲ್ಲ. 100 ಒಳಗಡೆ 50 ಬರೋದಕ್ಕೆ 100ನ 50 ಅಂತ ಬರಿಬೋದು. ಆದರೆ 15 100 ಯಾವತ್ತೂ ಬರೆಯೋಕ್ಕೆ ಸಾಧ್ಯ ಇಲ್ಲ. 50 50 ಇದೆ, ಅದರಲ್ಲಿ ಕ್ಯಾಟು 100 100 ಕೊಟ್ಬಿಟ್ಟಿದ್ದಾನೆ ಆಲ್ ಅಂತ. ಸೊ ಡೈರೆಕ್ಟಾಗಿ ಇವೆರಡು ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಸೊ ಈ ಥರ ಈಸಿಯಾಗಿರ್ಬೋದು. ಇದು ನೋಡಿ, ಸಮ್ ಕ್ಯಾಟ್ ಡಾಗ್. ಕ್ಯಾಟ್ ಎಷ್ಟಿದೆ 50 ಇದೆ, 50 ಇದೆ. ಡಾಗ್ ಎಷ್ಟಿದೆ 50 ಇದೆ. ಸೊ ರೈಟ್ ಮಾರ್ಕ್. ಓನ್ಲಿ ಫಸ್ಟ್ ಫಾಲೋಸ್. ವೆರೀಸ್. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟು ಈ ಥರ ನೀವು ಅಂದರೆ ವಿತಿನ್ 3 to 4 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ಬೋದು ಬೈ ಪ್ರಾಕ್ಟೀಸ್. ನೆಕ್ಸ್ಟ್ ಕ್ವಶನ್ ಸೇಮ್, ಸಮ್ ಡಾಗ್ಸ್ ಆರ್ ಕ್ಯಾಟ್. ಇದು ಪಾಸಿಟಿವ್ ಸೆಂಟೆನ್ಸ್. ಸಮ್ ಡಾಗ್ಸ್ ಆರ್ ಕ್ಯಾಟ್ ಪಾಸಿಟಿವ್ ಸೆಂಟೆನ್ಸ್. ನೋ ನೆಗೆಟಿವ್. ಸಮ್ ನಾಟ್ ಇದೆ, ನೆಗೆಟಿವ್. ಇದು ನಾಟ್ ಇದೆ, ನೆಗೆಟಿವ್. ಪಾಸಿಟಿವಿಂದ ನೆಗೆಟಿವ್ ಯಾವುದು ಬರಲ್ಲ, ನನ್ ಫಾಲೋಸ್. ಸೇಮ್ ಕ್ವಶನ್. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ನೋ ಅರ್ತ್ ಈಸ್ ಮೂನ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವಿಂದ ನೆಗೆಟಿವ್ ಬರಬೇಕು ಇಲ್ಲಿ. ಸಮ್ ಅರ್ತ್ ಆರ್ ನಾಟ್ ಮೂನ್. ಸಮ್ ಅಂತಂದರೆ ಇದು ಪಾಸಿಟಿವ್ ಇದೆ. ಆಲ್ ಅರ್ತ್ ಆರ್ ಇದು ಪಾಸಿಟಿವ್ ಇದೆ. ಸಮ್ ಇದು ಪಾಸಿಟಿವ್ ಇದೆ, ಆಲ್ ಇದು ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಇದೆ. ಇಲ್ಲಿ ನೋ ಅನ್ನೋದು ನೆಗೆಟಿವ್ ಇದೆ. ಇಲ್ಲೇ ಡೈರೆಕ್ಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ನೆಗೆಟಿವಿಂದ ನೆಗೆಟಿವ್ ಸೆಂಟೆನ್ಸೇ ಫಾರ್ಮ್ ಆಗಬೇಕು. ಇಲ್ಲಿ ನನ್ ಆಫ್ ದ ಕನ್ಕ್ಲೂಷನ್ ಫಾರ್ಮ್. ಪ್ರೀವಿಯಸ್ ಒಂದು ಸೇಮ್ ಇದೆ. ನೆಕ್ಸ್ಟ್ ಕ್ವಶನ್ನು, ನೋ ಅರ್ತ್ ಈಸ್ ಮೂನ್. ಇದು ನೆಗೆಟಿವ್ ಸೆಂಟೆನ್ಸು. ನೋ ಇದ್ರೆ ನೆಗೆಟಿವ್ ಸೆಂಟೆನ್ಸು. ಸಮ್ ನಾಟ್ ಇದೆ, ನೆಗೆಟಿವ್ ಸೆಂಟೆನ್ಸು. ಸಮ್ ನಾಟ್ ಇದೆ, ನೆಗೆಟಿವ್ ಸೆಂಟೆನ್ಸ್. ಇವಾಗ 100 50 ಬರೀಬೇಕು. ನೋ ಅಂತಂದರೆ 100, ಮೂನ್ ಇಸ್
ನೆಗೆಟಿವ್ ಸೆಂಟೆನ್ಸಲ್ಲಿ ಏನಿರುತ್ತೆ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವತ್ತೂ 100 ಇರುತ್ತೆ. ಇದು ಗೊತ್ತಲ್ವ ರೂಲ್ಸು, ಫಸ್ಟ್ ಒನ್ ಹೇಳಿದ್ದೀನಿ, ಇನ್ನೊಂದು ಸರಿ ಯೂಸ್ ಮಾಡ್ತೀನಿ. ಸೆಂಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಆಬ್ಜೆಕ್ಟು 100 ಇರುತ್ತೆ, ಬರೆದ್ಬಿಡಿ ನೀವು ಈ ಥರ. ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವತ್ತು 50 ಇರುತ್ತೆ. ಸೊ ನೆಗೆಟಿವ್ ಸೆಂಟೆನ್ಸ್ ಇದೆ 100 ಬರೆದೆ. ಇಲ್ಲಿ ನೋಡಿ ನೆಗೆಟಿವ್ 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 ಇದೆ, ಡೈರೆಕ್ಟ್ ನಾನು ಏನು ಬರ್ತೀನಿ 100 100 100. ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಿದ್ರು 100 ಡೈರೆಕ್ಟ್ ಬರೆದ್ಬಿಡ್ಬೇಕು ನೀವು. ನೋ ಮೂನ್ ಅಂದರೆ ಇದು 100, ಸಮ್ ಅಂತಂದರೆ 50 50. ಸೊ ಇಲ್ಲಿ ಎರಡು 100 100 ಇದೆ, ನಮಗೆ ಇಲ್ಲಿ 50 ಬರೆದ್ರೇನು 100 ಬರೆದ್ರೇನು ಎರಡು ಒಂದೇ ಅಲ್ವಾ, ಅರ್ಥ ಆಯ್ತಾ ನಿಮಗೆ? ಸೊ ಅರ್ಥ 100 ಇದೆ, ಇಲ್ಲಿ ಎಲ್ಲೇ ನೋಡಿ ಅರ್ಥ 100 ಬರೆದಿದ್ದಾರೆ, ಇಲ್ಲಿ 50. ಅರ್ಥನ 100ನ 50 ಅಂತ ಮಾಡ್ಬೋದು ನಾವು, ಈ 100ನ 50 ಅಂತ ಮಾಡ್ಬೋದು. ಓಕೆ, ಇದನ್ನು 50 ಅಂತ ಮಾಡ್ಬೋದು, 100 ಅಂತ ಮಾಡ್ಬೋದು. ಎಲ್ಲ ಕಡೆ ಎಲ್ಲ ರೀತಿ ಕವರ್ ಆಗಿದೆ. ರೈಟ್ ರೈಟ್ ರೈಟ್. ಸೊ ಅದು ಬಿಟ್ಟರೆ ನೀವು ನೋಡಿ, ನೋ ಇದು ಸೆಂಟೆನ್ಸ್ ಕಂಪ್ಲೀಟ್ ಓದ್ತೀರಾ ನೀವು, ಟೈಮ್ ಆಗುತ್ತೆ. ಇದು 3 to 5 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಜಸ್ಟ್ ನಂಬರ್ ಗೇಮ್, ನೀವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಆನ್ಸರ್ ಮಾಡಬೇಕು. 3 ಅರ್ಥ ಇದೆ, 3 ಅರ್ಥ ನೋಡೋ ಅವಶ್ಯಕತೆ ಇಲ್ಲ. ಸಪೋಸ್ 3 ನೋಡಿದರೆ ಅರ್ಥ ಇಲ್ಲಿ 100 ಇದೆ, ಇಲ್ಲಿ 100 ಇದೆ, 100 ಬರಿಬೋದು ನಾವು. 100 ಇದೆ, 100 ಬರಿಬೋದು. ಈ ಥರ ನೋಡಿದರೆ ಟೈಮ್ ಆಗುತ್ತೆ. ಸೊ 100ನ 50 ಅಂತ 100 ಅಂತ ಬರಿಬೋದು, 100ನ 50 ಅಂತ ಬರಿಬೋದು. ಈ ಥರ ನೋಡಿದಾಗ 3 ಆಲ್ 1 2 3 1 2 3 ಎಲ್ಲವೂ ಅನುಸರಿಸುತ್ತವೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಸಮ್ ರೈನ್ಸ್ ಆರ್ ಅಂದರೆ ಫಸ್ಟ್ ನಿಮಗೆ ಬೇಸಿಕ್ ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ಚೈನ್ ಲಿಂಕು, ನಂತರ ಪಾಸಿಬಿಲಿಟಿ ಅಂದರೆ ಓನ್ಲಿ ಫ್ಯೂ. ಈ ಥರ ತುಂಬ ಪ್ರತಿಯೊಂದು ಕ್ವಶನ್ಸ್ನ ಕವರ್ ಮಾಡ್ತೀನಿ. ಸಮ್ ರೈನ್ಸ್ ಆರ್ ನಾಟ್ ವಾಟರ್ ಇದು ನೆಗೆಟಿವ್ ಸೆಂಟೆನ್ಸ್, ಸಮ್ ಇದು ಪಾಸಿಟಿವ್ ಸೆಂಟೆನ್ಸ್, ಆಲ್ ಪಾಸಿಟಿವ್ ಸೆಂಟೆನ್ಸ್, ಸಮ್ ವಾಟರ್ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವಿಂದ ನೆಗೆಟಿವ್ ಆಗುತ್ತೆ, ನನ್ ಆಫ್ ದ ಫಾಲೋಸ್. ನೆಕ್ಸ್ಟ್ ಸಮ್ ರೈನ್ಸ್ ಆರ್ ನಾಟ್ ವಾಟರ್ ಇದು ನೆಗೆಟಿವ್ ಸೆಂಟೆನ್ಸ್, ನೋ ಅಂತ ಬಂದಿದೆ ನೆಗೆಟಿವ್ ಸೆಂಟೆನ್ಸ್, ನೋ ಅಂತ ಬಂದಿದೆ ನೆಗೆಟಿವ್ ಸೆಂಟೆನ್ಸ್, ಸಮ್ ನಾಟ್ ಅಂತ ಬಂದಿದೆ ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಸಮ್ ನೋಡಿ, ಇಲ್ಲಿ ಅಲ್ಲಿ ಪ್ರಿವಿಯಸ್ ಒನ್ನಲ್ಲಿ 100 ಸಿಕ್ಕಿತ್ತು, ನಾವು ಡೈರೆಕ್ಟ್ ಆನ್ಸರ್ ಮಾಡ್ತೀವಿ. ಇಲ್ಲಿ 50 ಬರುತ್ತೆ, ಸಮ್ ಇದು 50, ಸಮ್ ಅಂದರೆ 50 ಅಲ್ವಾ. ಸೊ ಇದನ್ನು ನೀವು ಡೈರೆಕ್ಟ್ ಬರೀಬೇಕು, ಸಮ್ನ ರೆಫರ್ ಮಾಡಿ ಇದನ್ನು ಬರೀಬೇಕು. ಈ ಸೆಂಟೆನ್ಸ್ ನೆಗೆಟಿವ್ ಫಾರ್ಮ್ ಇರೋದಕ್ಕೋಸ್ಕರ ಇದು 100 ಅಂತ ಆಗುತ್ತೆ. ಓಕೆ, ನೋ ರೈನ್, ನೋ ಅಂದರೆ 100, ನೆಗೆಟಿವ್ ಇದೆ 100, ನೆಗೆಟಿವ್ ಇದೆ 100, ನೆಗೆಟಿವ್ ಇದೆ 100. ಇದು ನೋ ಅಂತಂದರೆ 100 ವಾಟರು, ಸಮ್ ಅಂತಂದರೆ 50. ಓಕೆ, ಫಸ್ಟ್ ಇಷ್ಟು ನೋಡ್ಬಿಡಿ, ಇಲ್ಲಿ ಡೈರೆಕ್ಟಾಗಿ ಏನಿದೆ ರೈನ್ 50 ಇದೆ, ಇಲ್ಲಿ ರೈನ್ 100 ಕೊಟ್ಟಿದ್ದಾನೆ, ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಂಟು ಇಲ್ಲಿ ರೈನ್ ಎಷ್ಟು 100 ಇದೆ, ಇಲ್ಲಿ 50 ಇದೆ, 50ನ ನಾವು 100 ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಇದು ಇಂಟು. ನೆಕ್ಸ್ಟ್ ಇದೊಂದೇ ಉಳಿತು ನೋಡಿ, ವಾಟರ್ ಎಷ್ಟಿದೆ 100 ಅಂತ ಬರಿಬೋದು. ರೈನ್ ಏನಿದೆ, ರೈನ್ 50 ಇದೆ, 100 ಬರೆದಿದ್ವಿ. ನನ್ ಆಫ್ ದ ಫಾಲೋಸ್ ಎಲ್ಲಿದೆ, ಇದು ಆಪ್ಷನ್. ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದು ಜಾಸ್ಟ್ ಯಾಕೆ ರಿಪೀಟ್ ಮಾಡ್ತೀನಿ ಅಂದರೆ ಬೇಸಿಕ್ ಚೆನ್ನಾಗಿ ಅರ್ಥ ಆಗಲಿ ಅಂತ ರಿಪೀಟ್ ಮಾಡ್ತಿದ್ದೀನಿ. ಬೇಸಿಕ್ ಅರ್ಥ ಆಗಿದ್ರೆ ನಿಮಗೆ ಮುಂದೆ ಬರೋ ಕಾಂಪ್ಲಿಕೇಟೆಡ್ ತುಂಬ ಸ್ವಲ್ಪ ಟಫ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನು, ಇವಾಗ ಸ್ಟೇಟ್ಮೆಂಟ್ 2 ಕೊಡ್ತಾರೆ. ಇದುವರೆಗೂ ನಾವು ಸ್ಟೇಟ್ಮೆಂಟ್ ಒಂದೇ ಒಂದು ನೋಡಿದ್ವಿ, ಇವಾಗ 2 ನೋಡ್ತಿದ್ವಿ. ನೆಕ್ಸ್ಟ್ ನಿಮಗೆ ಬರ್ತಾ 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, ಕನ್ಕ್ಲೂಷನ್ ಕೂಡ ಅಷ್ಟೇ ಲೆಂತಿಯಾಗಿ ಬರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ನಾವಿಲ್ಲಿ. ಆಲ್ ರೈನ್ಸ್ ಆರ್ ವಾಟರ್ ಪಾಸಿಟಿವ್ ಸೆಂಟೆನ್ಸ್, ಆಲ್ ವಾಟರ್ ಆರ್ ಕ್ಲೌಡ್ ಪಾಸಿಟಿವ್ ಸೆಂಟೆನ್ಸ್, ಸಮ್ ಕ್ಲೌಡ್ಸ್ ಆರ್ ನಾಟ್ ಅಂತ ಬಂದಿದೆ. ನಾಟ್ ಮತ್ಲಬ್ ಅದರ ಅರ್ಥ ನೆಗೆಟಿವ್, ಇದು ನಾಟ್ ಅಂತ ನೆಗೆಟಿವ್. ಪಾಸಿಟಿವಿಂದ ಯಾವತ್ತೂ ನೆಗೆಟಿವ್ ಆಗಿ ಸಾಧ್ಯ ಇಲ್ಲ. ಸೊ ಯಾವುದೇ ರೀತಿ ಕಂಪೇರ್ ಮಾಡಿದರೆ ನನ್ ಆಫ್ ದ ನೈದರ್ ನಾರ್. ಓಕೆ, ನೆಕ್ಸ್ಟ್ ಸೇಮ್ ಇಲ್ಲಿ ನೋಡಿ. ಓಕೆ, ಸೇಮ್ ಇಲ್ಲಿ ಆಲ್ ರೈನ್ಸ್ ಆರ್ ವಾಟರು, ಇದು ಪಾಸಿಟಿವ್, ನೆಗೆಟಿವ್ ಇದೆ, ಸೊ ಇದು ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ನೆಗೆಟಿವ್ ಇದೆ. ಇದು ಪಾಸಿಟಿವ್, ಇದನ್ನು ಚೆಕ್ ಮಾಡೋಣ ನೋಡಿ. ಇವಾಗ 2 ಸೆಂಟೆನ್ಸ್ ಬಂದಾಗ ಸಪೋಸ್ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಈಸಿಯಾಗಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ರೈನ್ ಅಂತ ಅಂದರೆ 100, ಇದು 100, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50 ಬರೆದ್ವಿ. ಇದು ಏನು ಪಾಸಿಟಿವ್ ಸೆಂಟೆನ್ಸು, ಇದು ಸಮ್ ಅಂತಂದರೆ 50. ಓಕೆ, ವಾಟರ್ ಎಷ್ಟಿದೆ, ಇಲ್ಲಿ ಇದನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಏನೇನು ಅವಶ್ಯಕತೆ ಇದೆ ನೋಡಿ. ವಾಟರ್ ಮತ್ತು ರೈನ್ ಬಗ್ಗೆ ರಿಲೇಷನ್ ಕೊಟ್ಟಿದೆ ಅಂದರೆ ವಾಟರ್ ರೈನ್ ಇಲ್ಲೇ ರಿಲೇಷನ್ ಇದೆ. ಸಪೋಸ್ ಒಂದೊಂದು ಕ್ವಶನ್ಸಲ್ಲಿ ನೆಕ್ಸ್ಟ್ ಏನು ಮಾಡ್ತಾನೆ ಬರ್ತಾ ಅಡ್ವಾನ್ಸಲ್ಲಿ, ಆಲ್ ಸಮ್ ರೈನ್ಸ್ ಆರ್ ಕ್ಲೌಡ್ ಅಂತ ಕೊಟ್ಬಿಡ್ತಾನೆ. ಸೊ ಇಲ್ಲಿ ರೈನ್ ಮತ್ತು ಕ್ಲೌಡು, ರೈನು ಮತ್ತು ಕ್ಲೌಡ್ನ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ವಾಟರು ಮಧ್ಯವರ್ತಿ ಆಗ್ಬಿಡುತ್ತೆ. ಸೊ ವಾಟರ್ದು ಮಧ್ಯವರ್ತಿ ಆಗುತ್ತೆ. ನೆಕ್ಸ್ಟು ಅದನ್ನು ಯಾವ ಥರ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಇವಾಗ ನೋಡಿ, ವಾಟರ್ ರೈನ್ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಬೇಕಾಗಿರೋದನ್ನು ಈ ಕನ್ಕ್ಲೂಷನ್ ನಮಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಸೆಂಟೆನ್ಸ್ ಇಸ್ ಏನೋ ಪಾಸಿಟಿವಿಂದ ಪಾಸಿಟಿವ್ ಬರ್ತಿದೆ, ಪಾಸಿಟಿವಲ್ಲಿ ಏನಿದೆ ರೈನ್ 100 ಇದೆ, ರೈನ್ ಇಲ್ಲಿ 50 ಬರೆದಿದೆ ರೈಟು. ನಂತರದಲ್ಲಿ ವಾಟರ್ ಎಷ್ಟಿದೆ, ಇಲ್ಲಿ 50 ಇದೆ ರೈಟು. ಸೊ ವಾಟರ್ 50 ಅಂತ ಬರಿಬೋದು, ರೈನ್ ಟೋಟಲ್ 100 ಇದೆ, ಅದನ್ನ 50 ಅಂತ ಬರಿಬೋದು. ಸೊ ಫಸ್ಟ್ ಒನ್ ರಾಂಗು, ಸೆಕೆಂಡ್ ಓನ್ಲಿ 2 ಫಾಲೋಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ನು ಸೇಮ್ ಅದೇ ಥರ ಇದೆ ನೋಡಿ. ಆಲ್ ರೈನ್ಸ್ ಆರ್ ವಾಟರು, ಇಲ್ಲಿ ನೋಡಿ ವಾಟರ್ ಕ್ಲೌಡು, ಇದು ಪಾಸಿಟಿವ್,
ಪಾಸಿಟಿವ್, ಇದು ಪಾಸಿಟಿವ್ ಪಾಸಿಟಿವ್ ಸಾಲ್ವ್ ಮಾಡ್ಬೋದು ನಾವು. ಇಲ್ಲಿ ಬರೆದು ಬಿಡೋಣ ನಾವು ಇಲ್ಲಿ 100 ಯಾಕಂದರೆ ಆಲ್ ಅಂದರೆ ಇದನ್ನು ರೆಫರ್ ಮಾಡಿ ಇಲ್ಲಿ ಬರೀತಾ ಇದ್ದೀನಿ. ಪಾಸಿಟಿವ್ ಇರೋದಕ್ಕೋಸ್ಕರ ಆಬ್ಜೆಕ್ಟ್ ಯಾವತ್ತು 50-50 ಬರುತ್ತೆ. ಇಲ್ಲಿ ಕೂಡ ಸಮ್, ಸೊ ಪಾಸಿಟಿವ್ ಇರೋದಕ್ಕೆ 50-50 ಬರುತ್ತೆ. ಸೊ ಸಮ್ ಅಂದರೆ 50-50. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಸಮ್ ರೈನ್ಸ್ ಆರ್ ವಾಟರ್. ರೈನು ಮತ್ತು ವಾಟರ್ ರಿಲೇಷನ್ ಕೇಳಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಎನಫ್ ಟು ಸಾಲ್ವ್ ದಿಸ್ ಫಸ್ಟ್ ಕನ್ಕ್ಲೂಷನ್. ಓಕೆ, ರೈನು ವಾಟರು, ರೈನ್ ಎಷ್ಟಿದೆ 50-50 ಬರಿಬೋದು, ವಾಟರ್ನ 50-50 ಬರಿಬೋದು, ರೈಟು. ನೆಕ್ಸ್ಟು ಸಮ್ ವಾಟರ್ 50 ಇದೆ. ಸೊ ಕ್ಲೌಡ್ ಬಗ್ಗೆ ಇಲ್ಲಿ ಕ್ಲೌಡ್ ಕೇಳಿದ್ದಾನೆ, ಸಾರಿ ವಾಟರ್ ಮತ್ತು ಕ್ಲೌಡ್ ರಿಲೇಷನ್ಶಿಪ್ಪಲ್ಲಿ ವಾಟರ್ ಏನಿದೆ ಇಲ್ಲಿ 50 ಬರೆದಿದ್ದೀನಿ, ವಾಟರ್ 100 ಇದೆ, 50 ಅಂತ ಬರಿಬೋದು, ರೈಟ್. ಕ್ಲೌಡ್ ಎಷ್ಟಿದೆ 50 ಇದೆ, ಇಲ್ಲಿ 50 ಇದೆ, ರೈಟ್. ಬೋತ್ ಫಾಲೋ. ಸಪೋಸ್ ರೈನು ಕ್ಲೌಡ್ ರಿಲೇಷನ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ಒಂದೇ ಬರ್ತಾ ನೋಡೋಣ. ಇದು ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂಡು ಇದು ಬೋತ್ ಫಾಲೋಸ್ ಬರುತ್ತೆ. ಫಸ್ಟ್ 1 and 2 ಫಾಲೋಸ್. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ಥರ ಇದೆ. ಇದನ್ನು ನೀವು ಹೋಮ್ವರ್ಕ್ ತೊಗೊಳ್ಳಿ. ಇದು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಇದುವರೆಗೆ ಏನಾಗಿದೆ ಅದು ಕ್ಲಿಯರಾಗಿ ಸಾಲ್ವ್ ಮಾಡಿ. ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಯಾವ ಥರ ರೈನ್ ಮತ್ತು ಕ್ಲೌಡ್ ಮಧ್ಯೆ ವಾಟರ್ನ ಯಾವ ಥರ ಕಂಬೈನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕಳಿಸಿ. ಅರ್ಥ ಆಗಲಿದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಭಾಗದಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ನೀವು ರೂಲ್ಸ್ ತಿಳ್ಕೊಳೋದು ಇಂಪಾರ್ಟೆಂಟ್. ರೂಲ್ಸೇ ಇಲ್ಲಿ ಇಂಪಾರ್ಟೆಂಟ್, ಮೇನ್ ರೋಲ್ ಪ್ಲೇ ಮಾಡೋದು. ಫಸ್ಟ್ ನಿಮಗೆ ಬರಿಬೇಕಾಗಿರೋದು ಏನಂತಂದರೆ ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ. ಓಕೆ, ಅದಾದ ನಂತರ ಇಲ್ಲಿ ಇದನ್ನ ರೆಫರ್ ಇಟ್ಕೊಂಡು ಇದನ್ನು 100 ಬರಿಬೇಕು, ಇದನ್ನು ರೆಫರ್ ಇಟ್ಕೊಂಡು ಇದ್ರ ವ್ಯಾಲ್ಯೂ ಬರಿಬೇಕು. ಓಕೆ, ಈ ಆಬ್ಜೆಕ್ಟ್ ಯಾವತ್ತು ನೀವು ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ 50 ಬರೀರಿ, ನೆಗೆಟಿವ್ ಇದ್ದರೆ 100 ಬರೀರಿ. ಅಂದರೆ ಸೆಂಟೆನ್ಸ್ ಮೇಲೆ ಇದ್ರ ವ್ಯಾಲ್ಯೂನ ಇದು ಮಾಡಿ, ಏನು ಡಿಸೈಡ್ ಮಾಡಿ 50ನೋ 100 ಅಂತ. ಪಾಸಿಟಿವ್ ಸೆಂಟೆನ್ಸ್ ಇದ್ರೆ 50, ನೆಗೆಟಿವ್ ಸೆಂಟೆನ್ಸ್ ಇದ್ರೆ 100. ಬಟ್ ಫಸ್ಟ್ ಮೇನ್ ಏನಿರುತ್ತೋ ಅದನ್ನು ನೀವು ಅದರ ಬ್ಯಾಕ್ ಸೈಡ್ ಇರೋ ಆಲ್, ನೋ, ಸಮ್ ಇದ್ರ ಮೇಲೆ ಡಿಸೈಡ್ ಮಾಡಿ. ಅದಾದ ನಂತರ ಫಸ್ಟ್ ಸೆಂಟೆನ್ಸ್ ಕಂಡುಹಿಡಿದ್ರಿ, ನಂತರ 50-100 ರೂಲ್ಸ್ ಬರೆದ್ರಿ. ಅದನ್ನು ರೂಲನ್ನು ಅಪ್ಲೈ ಮಾಡಿ ಪಾಸಿಟಿವಿಂದ ಪಾಸಿಟಿವ್ ಸೆಂಟೆನ್ಸ್ ಬರಬೇಕು, ನೆಗೆಟಿವಿಂದ ನೆಗೆಟಿವ್ ಸೆಂಟೆನ್ಸ್ ಬರಬೇಕು. ರೂಲ್ 2 100 ನಾವು 50 ಅಂತ ಬರಿಬೋದು, ಆದರೆ 50ನ 100 ಅಂತ ಬರೀಲಿಕ್ಕಾಗಲ್ಲ. ಸೊ ಇದುವರೆಗೂ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ ನಾನು ನಿಮಗೆ, ಅದರಲ್ಲಿ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟು 1-2 ಕನ್ಕ್ಲೂಷನ್ ನೋಡಿ. ಇಲ್ಲಿ ಕನ್ಕ್ಲೂಷನ್ ಒಂದೊಂದೇ ಇದೆ, ಇದು ಕನ್ಕ್ಲೂಷನ್ ಒಂದಷ್ಟೇ ಇರೋದು ಇಲ್ಲಿ ನಿಮಗೆ, ಒಂದೇ ಕನ್ಕ್ಲೂಷನು. ನೆಕ್ಸ್ಟ್ 2 ಕನ್ಕ್ಲೂಷನ್ ನೋಡಿದ್ರಿ, 3 ಅದು 2 ಕನ್ಕ್ಲೂಷನ್ ನೋಡಿದ್ರೆ ಆದರೆ ರಿಲೇಷನ್ಶಿಪ್ಪು ಈಗ RBC. ಸೊ ಈ BBನ ಯಾವ ಥರ ಕಂಬೈನ್ ಮಾಡೋದು, ಇದೇ ಥರ ನಿಮಗೆ 1 2 3 4 ಸ್ಟೇಟ್ಮೆಂಟ್ ಕೊಟ್ಟಾಗ ಇದನ್ನು ಕಂಬೈನ್ ಮಾಡಬೇಕಾಗಿರುತ್ತೆ. ಇದಕ್ಕೂ ರಿಲೇಷನ್ನು ಇದು ಮೊದಲೇ ಇದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಆ ಥರ ತುಂಬ ಬರುತ್ತೆ ಅಡ್ವಾನ್ಸಸ್ ಲೆವೆಲ್ಲು. ನೆಕ್ಸ್ಟ್ ಟೈಪ್ 2, ಟೈಪ್ 3, ಟೈಪ್ 4 ನಿಮಗೆಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.